ಜಲಪಾನ ಎಂಬ ನಾಣ್ಣುಡಿಯಂತೆ ತುಂಗಾ ನದಿಯನ್ನ ಉಳಿಸುವ ನಿಟ್ಟಿನಲ್ಲಿ ಇಲ್ಲೊಂದು ತಂಡ ಸುಮಾರು 400 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದೆ. ಈ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಮುಂದಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ತುಂಗಾ ನದಿ ಉಳಿವಿಗಾಗಿ ಪಾದಯಾತ್ರೆ. ಶೃಂಗೇರಿಯಿಂದ ಕಿಷ್ಕಿಂಧೆ ತನಕ ಜಾಥಾ. ತುಂಗಾ ನದಿಯನ್ನ ಉಳಿಸುವ ನಿಟ್ಟಿನಲ್ಲಿ ಹಾಗೂ ತುಂಗಾ ನದಿಗೆ ಸೇರ್ತಾ ಇರುವ ಕಲುಷಿತ ನೀರು ತ್ಯಾಜ್ಯಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ನಿರ್ಮಲ ತುಂಗಾ ಅಭಿಯಾನ ಆರಂಭಿಸುವುದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಹೌದು, ಶಿವಮೊಗ್ಗ ತಂಡ ಸುಮಾರು 400 ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಸಿದ್ಧತೆ ಮಾಡಿಕೊಂಡು ಸಭೆಗಳನ್ನು ನಡೆಸ್ತಾ ಇದೆ. ತುಂಗಾ ನದಿಯ ಉಗಮ ಸ್ಥಾನ ಶೃಂಗೇರಿಯಿಂದ ಗಂಗಾವತಿಯ ಕಿಷ್ಕಿಂಧೆ ತನಕ ಬೃಹತ್ ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಳ್ಳುವುದಕ್ಕೆ ತಯಾರಿ ನಡೆಸಿದ್ದು, ಪಾದಯಾತ್ರೆಯ ರೂಪರೇಷೆಗಳು ಸಿದ್ಧತೆಗಳ ಬಗ್ಗೆ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಜಾಗೃತಿ ಜಾಥಾ ಸೆಪ್ಟೆಂಬರ್ 4ರಿಂದ ನಡೆಯಲಿದ್ದು, ಈಗಾಗಲೇ ಪಾದಯಾತ್ರೆಗೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಿರ್ಮಲ ತುಂಗಾ ಅಭಿಯಾನ ತಂಡ ಮಾಡಿಕೊಂಡಿದೆ. ಪಾದಯಾತ್ರೆಗಳ ಸಕಲ ವ್ಯವಸ್ಥೆಗಳೊಂದಿಗೆ ನಾವು ಪಾದಯಾತ್ರೆ ಮಾಡೋರಿದ್ದೀವಿ. ನಮ್ಮ ಜೊತೆ ಆ್ಯಂಬುಲೆನ್ಸ್ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ, ವಸತಿ ವ್ಯವಸ್ಥೆ ಇರುತ್ತೆ. ನಾವು ಈ ಭಾಗದಲ್ಲಿ ಆಗಲೇ ನಾವು 400 ಕಿಲೋಮೀಟ್ರ್ ಪ್ರವಾಸ ಮಾಡಿದ್ದೀವಿ ವಾಹನದಲ್ಲಿ. ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು, ಗ್ರಾಮ ಪಂಚಾಯತಿ ಸದಸ್ಯರನ್ನು, ಸ್ವಯಂ ಸೇವಾ ಸಂಸ್ಥೆಗಳನ್ನು, ರೈತರನ್ನು, ಕೃಷಿ ಕಾರ್ಮಿಕರನ್ನು ಎಲ್ಲರನ್ನೂ ಸಂಪರ್ಕ ಮಾಡಿದ್ದೀವಿ. ಅವರೆಲ್ಲರೂ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದರೆ, ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿರೋದು ಹೊನ್ನಾಳಿಯ ಹಿರೇಕಲ್ಮಠದ ಸ್ವಾಮೀಜಿಯವರು ಕೂಡ ನಾನು ಹೊನ್ನಾಳಿಯ ವ್ಯಾಪ್ತಿನಲ್ಲಿ ಹೆಜ್ಜೆ ಹಾಕ್ತೀನಿ ಅಂತ ಹೇಳಿದರೆ. ತುಂಗಾ ನದಿ ಉಳಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಪಾದಯಾತ್ರೆ ಯಶಸ್ವಿಯಾಗಲಿ, ಆದಷ್ಟು ಬೇಗ ಜನರಲ್ಲಿ ಜಾಗೃತಿ ಮೂಡಿ ತುಂಗಾ ನದಿ ಶುದ್ಧವಾಗಿ ಹರಿಯಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈ ಸ್ಟೋರಿಯನ್ನ ನೋಡಲೇಬೇಕು. ಇಲ್ಲಿನ ಅಪೂರ್ಣ ಕಾಮಗಾರಿಯಿಂದ ಗ್ರಾಮದ ಜನ ಆತಂಕಕ್ಕೆ ಈಡಾಗಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಕೊಡಗಿನಲ್ಲಿ ಕಾಡಾನೆ ಹಾವಳಿಗೆ ರೈತರು ಹೈರಾಣ. ರೈಲ್ವೆ ಕಂಬಿ ಮುರಿದು ಒಳನುಸುಳುತ್ತಿದೆ ಗಜಪಡೆ. ಒಂದ್ಕಡೆ ಮುರಿದು ಬಿದ್ದಿರುವ ರೈಲ್ವೆ ಕಂಬಿಗಳು, ಇನ್ನೊಂದೆಡೆ ಕಂಬಿಯಿಂದ ನಾಪತ್ತೆಯಾಗಿರುವ ಬೋಲ್ಟ್ ನೆಟ್ಗಳು, ಮತ್ತೊಂದೆಡೆ ಮಧ್ಯೆ ಮಧ್ಯೆ ಕಂಬಿ ಅಳವಡಿಸದೆ ಅರಣ್ಯ ಇಲಾಖೆ ಎಡವಟ್ಟು. ಈ ದೃಶ್ಯ ಕಂಡು ಬಂದದ್ದು ಕೊಡಗಿನ ಕುಶಾಲನಗರ ತಾಲೂಕಿನ ಅತ್ತೂರು ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಕಾಡಾನೆ ನಡೆದದ್ದೇ ದಾರಿ ಎನ್ನುವಂತಾಗಿದೆ. ಕಾಡಾನೆಗಳ ಉಪಟಳದಿಂದ ಕೆಲ ರೈತರ ತೋಟಗಳೆಲ್ಲ ಧ್ವಂಸವಾಗಿವೆ. ಅಲ್ಲದೆ ಇದಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತ ಸ್ಥಳೀಯರು ಅರಣ್ಯ ಇಲಾಖೆಯನ್ನ ದೂರಿದ್ದಾರೆ. ಯಾಕೆಂದ್ರೆ ಇಲ್ಲಿ ನೋಡಿ, ಒಮ್ಮೆ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನಡೆದಿರೋ ರೀತಿ ಹೇಗೆ ಅಂತ. ಒಂದು ಆನೆ ಬಂದು ಇದನ್ನ ಪುಷ್ ಮಾಡಿ ಒಳಗಡೆ ನುಗ್ಗಿದೆ. ಹಿತೇಶ್ ಅವರ ತೋಟದಲ್ಲಿ ಧ್ವಂಸ ಮಾಡಿದೆ. ಹಾಗೆ ಈ ಆನೆ ಒಳಗಡೆ ನುಗ್ಗಿದ ಮೇಲೆ ಇಲ್ಲಿಂದ ಪೂರ್ತಿ ಎಲ್ಲರದು ನಾಶ ಆಗ್ತಾ ಇರುತ್ತೆ. ಯಾಕೆಂದರೆ ನಾವು ವರ್ಷ ಇಡೀ ಇದನ್ನು ಕಾಯೋದೇ ಆಗೋಯ್ತು. ಅಲ್ಲಲ್ಲ, ಇದು ಈಗ ಇನ್ನೂ ಫಸ್ಟ್ ಟೈಮು, ಇದು ನಮಗೆ ಫಸ್ಟ್ ಟೈಮು. ಯಾಕೆಂದರೆ ಒಂಥರ ವಿಚಿತ್ರ ರೀತಿ ಕಾಣುತ್ತಾ ಇದೆ. ಯಾಕೆಂದ್ರೆ ನಮಗೆ ಅದನ್ನು ಯಾವ ರೀತಿ ಈ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಯಲ್ಲಿ ಗಂಭೀರ ಆರೋಪಗಳು ಕೇಳಿ ಬರ್ತಿವೆ. ಅರ್ಧಂಬರ್ಧ ಕಾಮಗಾರಿಯಿಂದ ಕಾಡಾನೆಗಳು ಗ್ರಾಮಗಳಿಗೆ ಲಗ್ಗೆ ಇಡ್ತಿವೆ. ಈ ಕಾಮಗಾರಿಯಿಂದ ಯಾವುದೇ ಪ್ರಯೋಜನವಾಗಿಲ್ಲ, ನಮ್ಮಲ್ಲಿ ಕಳವು ಮಾಡುವವರು ಯಾರಿಲ್ಲ ಅಂತ ಗ್ರಾಮಸ್ಥರು ಹೇಳಿದ್ರು. ಇದು ಏನು ಪ್ರಯೋಜನ ಆಗಲಿಲ್ಲ. ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಗಂಟ ಅವರು ಅದನ್ನ ಮುಗಿಸಿದ್ರೆ ನಮಗೊಂದು ಕೆಲಸದ ಬಗ್ಗೆ ಸಾರ್ಥಕತೆ ಇತ್ತು, ನಮಗೆ ಹಾವಳಿ ತಪ್ತಿತ್ತು. ಆಗ ನಿನ್ನೆ ಬಂದು ಅವರೆಲ್ಲ ಬಂದು ಹೇಳಿದ್ರೆ ಇದು ಬೋಲ್ಟ್ ಹಾಕಿದ್ದೋ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅಂತೇಳಿ. ಕೆಲವು ಅದರಲ್ಲಿ ವಾಷರ್ ಇದ್ದಂಥ ಒಂದು ಗುರುತುಗಳು ಕುರುಹುಗಳು ಸಹ ಕಾಣಕ್ಕೆ ಸಿಗ್ತದೆ. ಆದರೆ ಈ ಫಾರೆಸ್ಟಿಗೆ ಬಂದು ಸಾಧಾರಣ ಇಷ್ಟೆಲ್ಲ ಕಳವು ಮಾಡ್ತಾರ ಅಂತೇಳಿ ನಮಗೆ ಸಂಶಯ. ನಮ್ಮ ಗ್ರಾಮಸ್ಥರು ಯಾರು ಇಂಥ ಕೆಲಸ ಮಾಡಕ್ಕಿಲ್ಲ. ರೈಲ್ವೆ ಕಂಬಿ ಅಳವಡಿಕೆ ಅವೈಜ್ಞಾನಿಕ ಕಾಮಗಾರಿಯಿಂದ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುವಂತಾಗಿದೆ. ಅಲ್ಲದೆ ಸುತ್ತಲಿನ ಜನರಿಗೆ ಕಾಡಾನೆಗಳ ಭಯ ಶುರುವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.
ಅವರಿಬ್ರು ಬಿಜೆಪಿಯ ಹಿರಿಯ ನಾಯಕರು. ಅವರದ್ದೇ ಆದ ಘನತೆ, ಗೌರವ ಜಿಲ್ಲೆಯಲ್ಲಿ ಇದೆ. ಹೀಗಿರುವಾಗ ಆ ಇಬ್ಬರು ನಾಯಕರು ಕಳೆದೊಂದು ವಾರದಿಂದ ವಾಗ್ಯುದ್ಧಕ್ಕೆ ಇಳಿದಿದ್ದಾರೆ. ಯಾರವರು, ಯಾಕೆ ವಾಕ್ ವಾರ್ ಶುರುವಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿವಿವಿ ಸಂಘಕ್ಕೆ ಹಂಚಿಕೆಯಾಗಿದ್ದ ನಿವೇಶನ ರದ್ದು. ಮಾಜಿ ವರ್ಸಸ್ ಹಾಲಿ ನಾಯಕರ ಮಧ್ಯೆ ಟಾಕ್ ವಾರ್. ಅವನು ಕೂಡ ವ್ಯವಹಾರ ನಿಂದೆ ಇದ್ದಿರ್ಬೇಕು ಅನಿಸಿದೆ. ವ್ಯವಹಾರ ನೀನೇ ಮಾಡ್ಕೊಂಡಿರೋದು. ರಾಜಕೀಯಕ್ಕೆ ಅತ್ಯಂತ ಅಯೋಗ್ಯ ವ್ಯಕ್ತಿ. ಬಾಗಲಕೋಟೆ ಬಿಜೆಪಿಯಲ್ಲಿ ಮಾಜಿ ಎಂಎಲ್ಎ ವೀರಣ್ಣ ಚರಂತಿಮಠ ಹಾಗೂ ಬಿಜೆಪಿಯ ಹಾಲಿ ಎಂಎಲ್ಸಿ ಪಿಎಚ್ ಪೂಜಾರ ನಡುವೆ ವಾಕ್ಸಮರ ಜೋರಾಗಿದೆ. ಏಕವಚನದಲ್ಲೇ ಇಬ್ಬರು ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಬಿಟಿಡಿಎ ನಿವೇಶನ ರದ್ದತಿಗೆ ಸಂಬಂಧಪಟ್ಟಂತೆ ಶುರುವಾದ ಜಗಳ ತಾರಕಕ್ಕೇರಿದೆ. ಚರಂತಿಮಠ ವಿರುದ್ಧ ಪೂಜಾರ್ ವಾಗ್ದಾಳಿ ನಡೆಸಿದ್ದಾರೆ. ಯಾವಂದೋ ಹೆಸರು ರೊಕ್ಕ ಕೊಡಕ್ಕೆ ಬಂದಿದ್ದ ನನಗೆ ನಿನ್ನ ಪ್ರವೃತ್ತಿ ಇರ್ಬೋದಕ್ಕೆ ಬಂದ. ನೀನು ನಮ್ಮ ಹತ್ರ ವ್ಯಾಪಾರ ನಡೆಯಲ್ಲ ಗೊತ್ತಾ? ಮನುಷ್ಯಾಗ ಬಂದವ ಎದ್ದಿರ್ಬೇಕು. ಅವನ ಅಮ್ಮವಲ್ಲ, ನಿನ್ನ ತಲೆಯಿಂದ ಇದು ತೆಗಿಯೋದನ ನಿನ್ನ ಮನುಷ್ಯನವ. ವ್ಯಾಪಾರ ನಿನ್ನಿಂದ ನಡೀತೈತೆ ಅಂತ ಬಂದಾನವ. ಬಡಾಯಿ ಕೊಚ್ಕೊಳಕ್ಕೆ ಹೋಗಲ್ಲ. ಏನಾಗಬೇಕಾಗಿದೆ ಸಿಕ್ಕಿರ್ಲಿಕ್ಕಿಲ್ಲ ನಿನಗೆ. ಆವಾಗ ಸುಮ್ಮ ಆರೋಪ ಮಾಡೋದು ಬಂದ್ ಮಾಡೋಣ. ಇನ್ನು ಪೂಜಾರ ಆರೋಪಕ್ಕೆ ಚರಂತಿಮಠ ತಿರುಗೇಟು ಕೊಟ್ಟಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಸೇರಿ ಹಲವರಿಗೆ ನೀಡಿದ್ದ 230 ನಿವೇಶನಗಳನ್ನ ರದ್ದು ಮಾಡಿ ಆದೇಶ ಹೊರಡಿಸಿದೆ. ಇದರಿಂದ ರೊಚ್ಚಿಗೆದ್ದಿದ್ದ ಚರಂತಿಮಠ ನೇರವಾಗಿ ನಿವೇಶನ ರದ್ದತಿ ಹಿಂದೆ ಪೂಜಾರ ಕೈವಾಡ ಇದೆ ಅಂತ ಆರೋಪಿಸಿ ಏಕವಚನದಲ್ಲೇ ಹರಿಹಾಯ್ದ್ರು. ಇವ ಹಲ್ಕ ಮತ್ತು ಅತ್ಯಂತ ರಾಜಕೀಯಕ್ಕೆ ಅತ್ಯಂತ ಅಯೋಗ್ಯ ವ್ಯಕ್ತಿ. ಇವನಿಗೇನು ನೈತಿಕ ಹಕ್ಕದ ನಾನು ಸಂಘ ಬಿಟ್ಟು ಬಾ ಅಂತ ಹೇಳಕ್ಕ. ನನ್ನ ನಡವಳಿಕೆ ತಿದ್ದುಕೋಬೇಕು ಅಂತ ಪೂಜಾರಿ ಹೇಳ. ನಿನ್ನ ನಡವಳಿಕೆ ತಿದ್ದುಕೋ ಮೊದಲ. ಬಿಟಿಡಿಎ ನಿವೇಶನ ರದ್ದತಿ ಬಳಿಕ ಶುರುವಾದ ಬಿಜೆಪಿ ನಾಯಕರ ಜಗಳ ಈಗ ತಾರಕಕ್ಕೇರಿದೆ. ಹೈಕಮಾಂಡ್ ಆಗ್ಲಿ ರಾಜ್ಯ ನಾಯಕರಾಗ್ಲಿ ಮಧ್ಯಸ್ಥಿಕೆ ವಹಿಸಿ ವಾತಾವರಣ ತಿಳಿಗೊಳಿಸುವ ಅಗತ್ಯತೆ ಇದೆ. ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸಿಟಿ ಬೆಂಗಳೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಮಾರ್ಕೆಟ್ಗೆ ಹೂವು ಹಣ್ಣು ಖರೀದಿಗೆ ಹೋದವರಿಗೆ ದುಬಾರಿ ಬೆಲೆಯ ಬಿಸಿ ತಟ್ಟಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಐಟಿ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಗಗನಕ್ಕೇರಿದ ಹೂವು ಹಣ್ಣಿನ ದರ. ಶ್ರಾವಣ ಮಾಸದಲ್ಲಿ ಬರೋ ಹೆಂಗಳೆಯರ ನೆಚ್ಚಿನ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಸಂಪತ್ತು, ಸಮೃದ್ಧಿ ಹಾಗೂ ಅದೃಷ್ಟದ ದೇವತೆ ವರಮಹಾಲಕ್ಷ್ಮಿ. ಹೀಗಾಗಿ ಈ ಹಬ್ಬವನ್ನ ಬೆಂಗಳೂರಿನ ಜನ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ.